ಇವತ್ತು ನಮ್ಮ RMZ ಮಾಲ್ ಮುಂಭಾಗದಲ್ಲಿ ಏನಿದೆ ಶ್ರೀ ಮುತ್ತು ಮಾರಿಯಮ್ಮ ಅವರ 56ನೆಯ ಕರಗ ಮಹೋತ್ಸವ ಇವತ್ತು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಗಣ್ಯರು ಬರ್ತಾ ಇದ್ದಾರೆ. ಈಗ ಮಾನ್ಯ ಶಾಸಕರಾದ SR ವಿಶ್ವನಾಥನ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರು ಶಾಸಕರಾದಾಗಿಂದನೂ ಸಹ ಪ್ರತಿ ವರ್ಷನೂ ಸಹ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸುವಂತಹ ಇದರಲ್ಲಿ ತೊಡಕೊಂತಾರೆ. ಇವತ್ತು ಈ ದೇವಸ್ಥಾನದ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಇಡೀ ರಾಜ್ಯದಲ್ಲಿ ಕರಗವನ್ನ ಹೊತ್ತು ಬೆಂಕಿಯಲ್ಲಿ ನಡೆದು ಹೋಗುವಂತ ಮೆರವಣಿಗೆ ಹೋಗುವಂತಹ ಕರಗ ಇದೇ ಮೊದಲು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇದು ಪೂರ್ವಜರು ನಮಗೆ ಹೇಳಿರೋದು ಏನಂದ್ರೆ, ಇದ್ರ ಮುಂದೆ ಬಂದು ಕರಗ ಬೆಂಕಿಯಲ್ಲಿ ನಡೀತಾ ಇರಲಿಲ್ಲ, ಭಕ್ತಾದಿಗಳು ನಡೀತಾ ಇದ್ರು. ಆದ್ರೆ ಆಗಿನ ಪೂರ್ವಜರು ಏನ್ ಮಾಡಿದ್ರು, ಇಲ್ಲ ಕರಗಾನು ನಡಿಬೇಕು ಅಂತ ಹೇಳಿ. ಯಾಕಂದ್ರೆ ಭಕ್ತಿ ಇದ್ರೆ ದೇವರಿಗೆ ಶಕ್ತಿ ಇದ್ರೆ ಕರಗಾನು ನಡೀಲಿ ಬಿಡಿ ಅಂತ. ಯಾಕಂದ್ರೆ ಇವತ್ತು ನಡೆದ ಮೇಲೆ ಸುಮಾರು ಬೆಳಗಿನ ಜಾವ 3 ಗಂಟೆ ಗಂಟ ನಡಿಬೇಕಾಗ್ತದೆ. ಅಂತದ್ರಲ್ಲಿ ಬೆಂಕಿ ಕುಂಡದಲ್ಲಿ ನಡೆದು 3 ಗಂಟೆ ಗಂಟ ಎಲ್ಲಾ ಊರುಗಳಲ್ಲಿ ಹೋಗಿ ಒಂದು ಮೆರವಣಿಗೆಯನ್ನ ಪಡ್ಕೊಂಡು ಬರುವಂತಹ ಪದ್ಧತಿಯಲ್ಲಿ ಬೆಳೆಸ್ಕೊಂಡಿದ್ದಾರೆ. ಇದು ವಿಶೇಷ ಅಂತ ಹೇಳ್ಬೋದು. ಆದ್ರೆ ಇವತ್ತು ಇದು ಚಿಕ್ಕದಾಗಿದ್ದಂತ ಈ ದೇವಸ್ಥಾನ ಇವತ್ತು ಬಹಳಷ್ಟು ದೊಡ್ಡದಾಗಿ ಭಕ್ತಾದಿಗಳ ಸಹಕಾರದಿಂದ ಬಹಳಷ್ಟು ದೊಡ್ಡದಾಗಿದೆ. ಆದ್ರೆ ಇಲ್ಲಿನ ಶಕ್ತಿನೂ ಸಹ ಅಪಾರವಾದಂತಹ ಶಕ್ತಿ. ಹಾಗೆ ಎಲ್ಲರೂ ಸಹ ಭಕ್ತಾದಿಗಳು ಸುಮಾರು ಕಡೆಯಿಂದ ಬರ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿನ ಶಕ್ತಿಯನ್ನ ಅರಿತುಕೊಂಡು ಬರ್ತಾ ಇದ್ದಾರೆ. 56ನೇ ವರ್ಷ ಇವತ್ತು ನಡೀತಾ ಇದೆ. ದೇವರು ಎಲ್ರಿಗೂ ಒಂದು ಸಮೃದ್ಧಿಯಾದಂತಹ ಒಳ್ಳೇದ್ ಮಾಡ್ಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಮುರಳಿ ಅಂತೇಳಿ. ಶ್ರೀ ಮುತ್ತು ಮಾರಿಯಮ್ಮ ಕರಗ ಮಹೋತ್ಸವ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಈಗಾಗಲೇ ಧಾರ್ಮಿಕವಾಗಿ ಬಹಳ ಅದ್ದೂರಿಯಾಗಿ 56ನೇ ವಾರ್ಷಿಕೋತ್ಸವನ ಆಚರಣೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸ್ವಾಗತ ಮಾಡಿ ಈ ದೇವಸ್ಥಾನದ ಮೂಲ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು, ಬಹುಮುಖ್ಯವಾಗಿ ಸತೀಶ್ ಮತ್ತು ಶ್ರೀನಿವಾಸ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರು. ಅವ್ರ ಪ್ರೀತಿಗೆ ಬಾಗಿ ಇವತ್ತೊಂದು ಈ ದೇವಸ್ಥಾನ ದೇವಿ ಆಶೀರ್ವಾದ ಪಡೆಯಲು ಬಂದಿದೆ. ಸರ್, ನಾವು ಸ್ಥಳೀಕರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ನಾವು ಹುಟ್ಟಿದಾಗಿಂದಾನು ಈ ದೇವಿ ನೋಡ್ಕೊಂಡ್ ಬಂದಿದ್ದೀರಿ. ದೇವಿ ಆಶೀರ್ವಾದದಿಂದಾನೇ ಇವತ್ತು ನಾವು ಸಾಕಷ್ಟು ಒಂದು ಏಳಿಗೆಗೆ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ, ಆರೋಗ್ಯವಾಗಿ ಚೆನ್ನಾಗಿದ್ದೀವಿ, ಸಾಮಾಜಿಕ ಸೇವೆಗಳಲ್ಲಿ ಶಕ್ತಿ ಕೊಡೋಕೆ ಈ ದೇವಿನೂ ಸಹ ಒಂದು ಮೂಲ ಕಾರಣ ಅಂತ ಹೇಳಕ್ ಬಯಸ್ತೀನಿ. ಇವೆಲ್ಲ ರೋಮಾಂಚನವಾದಂತ ಕ್ಷಣಗಳು. ಬಹುಮುಖ್ಯವಾಗಿ ಇಂಥ ಒಂದು ಕ್ಷಣಗಳಲ್ಲಿ ನಾವು ಭಾಗಿಯಾಗಿದ್ದೀರಿ ಅನ್ನೋದೇ ನಮ್ಮ ಸೌಭಾಗ್ಯ. ಇಂಥ ಒಂದು ಸೌಭಾಗ್ಯದಲ್ಲಿ ಈ ಒಂದು ಕ್ಷಣದಲ್ಲಿ ನಾವು ಈ ಒಂದು ದೇವಸ್ಥಾನದಲ್ಲಿ ಇದ್ದೀವಿ ಅನ್ನೋದೇ ನಮ್ಮ ಸೌಭಾಗ್ಯ. ಆ ತಾಯಿ ಮುತ್ತು ಮಾರಿಯಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಕರ್ನಾಟಕ ಜನತೆಗೆ ಒಳ್ಳೇದ್ ಮಾಡ್ಲಿ, ರಾಜ್ಯದಲ್ಲಿ ಎಲ್ಲರೂ ಸೌಭ್ಯವಾಗಿ ಇರ್ಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲರೂ ಚೆನ್ನಾಗಿರ್ಲಿ ಅಂತಾನೆ ನಾವು ಯಾವಾಗೂ ಕೇಳೋದು. ಸರ್ವ ಜನ ಸುಖಿನೋ ಭವಂತು ಅಂತಾನೆ ಇದುವರೆಗೂ ಕೇಳ್ಕೊಂಡ್ ಬಂದಿರೋದು. ಅದೇ ರೀತಿ ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರತಿ ವರ್ಷ ಬರ್ತೀನಿ, ಅದೇ ರೀತಿ ಈ ವರ್ಷನೂ ಸಹ ಬಂದಿದ್ದೀನಿ ಸರ್.